ಯಾರ ಇದ್ದಾರೆ? ಸೌಂಡ್ ಕೇಳಿಸ್ತಾ ಇದೆ. ನೋಡೇ ಬಿಡೋಣ. ಇವತ್ತು ನಮ್ಮ ಟ್ರೆಕ್ಕಿಂಗ್ ಸಿದ್ದರ ಬೆಟ್ಟದಲ್ಲಿ 2 ದೇವರಿದೆ ಅಂತ. 2 ದೇವರು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿದ್ದರ ಬೆಟ್ಟಕ್ಕೆ ಇದು ಫಸ್ಟ್ ಎಂಟ್ರೆನ್ಸು. ಇದು ಮೇಲೆ ಹತ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಸುಸ್ತಾಗುತ್ತೆ. ಆದರೂ ಏನಿದೆ ಅಂತ ಕ್ಯೂರಿಯಾಸಿಟಿ ನೋಡಬೇಕು ಅನ್ನೋದು ಮೇಲೆ ಹತ್ತಲೇಬೇಕು. ಹತ್ತೇ ಬಿಡ್ತೀವಿ, ನೋಡೋಣಂತೆ. ಇಷ್ಟೊಂದು ಮೇಲೆ ಬಂದುಬಿಟ್ವಿ. ಎಷ್ಟು ಮೇಲೆ ಬಂದಿದೆ ಗೊತ್ತಾ ನೋಡಿ. ಇದು 1 ಸ್ಟೆಪ್ ಅಷ್ಟೇ, ಇನ್ನೂ 2 ಸ್ಟೆಪ್ ಇದ್ದಾವೆ. 2 ಸ್ಟೆಪ್ ಹತ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕತ್ಲಾಗ್ಬಿಡ್ತದೆ. ಬೇಗ ನಾವು ವಿಡಿಯೋ ಮುಗಿಸ್ಬೇಕಂತ ಬೇಗ ಹೊರಟಿವಿ ಮೇಲ್ಗಡೆ. ಶ್ರೀ ಕೊಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣ್ತೈತೆ ನೋಡಿ ನಿಮಗೆ. ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿರೋದು ಆಂಜನೇಯನ ದೇವಸ್ಥಾನ. ಅಲ್ಲಿ ನಮಗೆ ಹೋಗೋಕ್ಕಾಗಲಿಲ್ಲ, ರೂಟು ನಮಗೆ ಗೊತ್ತಾಗಲಿಲ್ಲ. ತುಂಬ ಬಿಸಿಲಿತ್ತು, ಸುಸ್ತಾಗ್ತಿತ್ತು. ಇಲ್ಲಿ ಸ್ವಲ್ಪ ಯಾಕೋ ತಣ್ಣಗೆ ಎ ಸಿ ಥರ ಇತ್ತು. ಇಲ್ಲಿ ಬಂದು ಕೂತ್ಕೊಂಡ್ವಿ. ತಣ್ಣಗೈತೆ. ಫಸ್ಟ್ ಬೆಟ್ಟ ಹತ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ವಿ. ಏನೋ ಅಂತ ಎ ಸಿಯಲ್ಲಿ ಕೂತಂಗೆ ಆಗ್ತಾಯಿದೆ. ಯಾವ ದೇವ್ರಂತ ನೋಡಿ ಬಿಡೋಣ. ಅಂತೂ ಇಂತೂ ಸಿದ್ದಪ್ಪ ಗದಿ ಸಿಗ್ತು ನಮಗೆ. ದರ್ಶನ ನಂತರ ಹಾಗೇ ಬಿಡ್ತು. ಇಲ್ಲಿ ಮುಂದ್ಗಡೆ ಸಿದ್ದಪ್ಪ ಮುಂದ್ಗಡೆ ಒಂದು ಬಾವಿ ಇದೆ. ಈ ಬಾವಿಯಲ್ಲಿ ನೀರು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಈ ಬೆಟ್ಟದಲ್ಲಿ ನೀರು ಹೇಗೆ ನಿಲ್ತದ ಅನ್ನೋದು ಅದೇ ಒಂದು ವಿಶೇಷ. ಸುತ್ತ ಬೇಲಿ ಹಾಕಿದ್ದಾರೆ, ಆದರೂ ಕೂಡ ನೀರು ತಗೊಂಡು ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಪ್ರತಿಯೊಂದು ಅಡುಗೆ ಕೂಡ ಮಾಡ್ತಾರೆ. ಟ್ರೆಕ್ಕಿಂಗ್ ಬಂದವರಿಗೆ ಇದೊಂದು ಬೆಟ್ಟ ಒಂದು ಬ್ಯೂಟಿಫುಲ್ ಬೆಟ್ಟ ಅಂತಲೇ ಹೇಳ್ಬೋದು. ಇದ್ರ ವಿಶೇಷತೆ ಮುಂದ್ಗಡೆ ಇದೆ, ಮುಂದೆ ನಾನು ಹೇಳ್ತೀನಿ. ಮೇಲೆ ಹೋಗೋದು ತುಂಬ ದೂರ ಅಲ್ವಾ. ಅಜ್ಜಿ ಹತ್ರ ನಿಂತ್ಕೊಂಡು ಒಂದು ವಾಟರ್ ಬಾಟ್ಲು, ಒಂದು ಸ್ನ್ಯಾಕ್ಸ್ ತೊಗೊಂಡಿವಿ ತಿನ್ಕೊಳ್ಳೋಕ್ಕೆ. ಯಾಕೆ ಹೊಟ್ಟೆ ಹಸಿತಿತ್ತು, ಅದ್ರಗೋಸ್ಕರ ಸ್ನ್ಯಾಕ್ಸು ವಾಟರ್ ಬಾಟ್ಲ್ ತೊಗೋತಾ ಅಜ್ಜಿ 1-2 ಪ್ರಶ್ನೆಗಳು ಕೇಳಿದ್ದೀವಿ. ಅವ್ರಿಗೆ ಹೇಳಿದ್ರು, ಸಿದ್ದಪ್ಪಾಜಿನ ಅಲ್ಲಿ ಮೇಲಿರೋದು ಅದೇನೆ ಸಿದ್ದಪ್ಪಾಜಿ. ಇದು ಗೋರಿ, ಈ ಗೋರಿ ನೋಡಿ. ಅಲ್ಲೂ ಒಂದು ಅದೇ ದೇವಸ್ಥಾನ, ಅಲ್ಲಿ ಆಂಜನೇಯನ ದೇವಸ್ಥಾನ ರೀ, ಇಲ್ಲಿ ಗಣೇಶನ ದೇವಸ್ಥಾನ ರೀ. ಸಿದ್ರ ಬೆಟ್ಟದ ಮೇಲೆ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಬರ್ತಿರೋದು. ಹೋಗೋಕ್ಕೂ ಭಯ ಆಗ್ತಾಯಿದೆ. ಆದರೆ ಇರಲಿ, ನೋಡೋಣ ಏನಂತ ಸಾಧನೆ ಮಾಡೋಣ ಅಂತ ಮಾಡೇ ಬಿಡೋಣ ಅಂತ. ರೋಡ್ ಈ ಥರ ಮಣಗಿದೆ. ರೂಟ್ ಈ ಕಡೆನೋ ಇಲ್ಲ ಈ ಕಡೆನೋ ಒಂದು ಗೊತ್ತಾಗ್ತಿಲ್ಲ. ಇದೇ ರೂಟ್ ಅನಿಸುತ್ತೆ. ಬನ್ನಿ ಹೋಗೋಣ. ಗೊತ್ತಿಲ್ಲ, ಸುಮಾರು ಮೇಲೆ ಬಂದುಬಿಟ್ಟಿದ್ದೀವಿ. ಅಬ್ಬಬ್ಬಬ್ಬಬ್ಬ ಬೆಟ್ಟ ನೋಡಿ. ಬೆಟ್ಟ ಅಂತ ನಮ್ಗೆ ಹತ್ತಕ್ಕಾಗಲ್ಲ, ಮೆಟ್ಲು ಹತ್ಕೊಂಡೇ ಹೋಗೋಣ. ಮೈಸೂರು ಚಿಕ್ಕರಾಜ ಒಡೆಯರ ಸಹಾಯ ತಗೊಂಡು ದಾಸರಾಜ ಅನ್ನೋರು 1498ರಲ್ಲಿ ಈ ಕೋಟೆಯನ್ನು ಕಟ್ಟಿದರಂತೆ. 7 ವರ್ಷ ತೊಗೊಂಡ್ರಂತೆ ಕಟ್ಟಕ್ಕೆ. ಇತ್ತೀಚೆಗೆ ಇದು ಮೆಟ್ಲುಗಳನ್ನು ರೆಡಿ ಮಾಡ್ತಾ ಇರೋದು. ಫಸ್ಟಲ್ಲಿ ಇದೇ ಥರ ಬಂಡೆಗಳು ಇದ್ದವು. ಬಂಡೆನ ಹೊಡೆದು ಮೆಟ್ಲನ್ನು ರೆಡಿ ಮಾಡಿದ್ರು. ಬೆಟ್ಟದ ಮೇಲಿರೋ ದೇವರನ್ನು ನೋಡೋಕ್ಕೆ ಬೆಟ್ಟ ಹತ್ತಿ ಬಂದಾಯಿತು. ಇನ್ನು ಗಂಟೆ ಬಾರಿಸಿ ಮುಂದಿನ ಪಯಣ ಸ್ಟಾರ್ಟ್ ಮಾಡಿ. ದೇವಸ್ಥಾನ ಒಳಗಡೆ ಬಂದ್ವಿ. ಇಲ್ಲಿ ಯಾರು ಪೂಜಾರಿಗಳು ಇರೋದಿಲ್ಲ. ಅವರವರೇ ಬರ್ತಾರೆ, ಪೂಜೆ ಮಾಡಿಸ್ಕೋತಾರೆ. ಕೋಳಿನೋ ಮೊಸರನ್ನನೋ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಒಳ್ಳೆ ಬಾಡು ಊಟ ಮಾಡ್ಕೊಂಡು ಹೋಗ್ತಾರೆ. ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನನ್ನ ಗುರಿ ತಲುಪೋವರೆಗೂ ಸಾಥ್ ಕೊಡಪ್ಪ ಅಂತೇಳಿ ಬೇಡ್ಕೊಂಡು ಮುಂದಿನ ಪಯಣ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಗುಹೆ ಇದ್ದಂಗೆ ಇದ್ದಾವೆ ನೋಡಿ. ಒಳಗಡೆ ಹೋಗ್ಬಿಟ್ರೆ ಒಂದು ರೂಟ್ ಮಿಸ್ ಆದರೆ ಯಾವ ಕಡೆಯಿಂದ ಬರ್ತೀವಿ ಯಾವ ಕಡೆಯಿಂದ ಹೋಗ್ತೀವಿ ಅನ್ನೋದು ಗೊತ್ತಾಗಲ್ಲ. ಇದು ಡೇಂಜರ್, ಒಬ್ಬರೇ ಬರುವಂಥ ಜಾಗನೂ ಅಲ್ಲ. ಇದು ಸೇಫ್ ಅಲ್ಲ ಅಂತ ಹೇಳ್ಬೋದು. ಒಬ್ಬರೇ ಬರೋಕ್ಕೆ ಹೋಗಬೇಡಿ. ಇಲ್ಲಿ ಆಚೆ ಹೋಗೋಣ ಬನ್ನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆಯಿಂದ. ಯಾರ ಇದ್ದಾರೆ? ಸೌಂಡ್ ಕೇಳಿಸ್ತಾ ಇದೆ. ನೋಡೇ ಬಿಡೋಣ. ಇಲ್ಲಿ ಯಾರೋ ಇದ್ರಂತ ನೋಡ್ಬೇಕಂತ ಬಂದರೆ ಇಲ್ಲಿ ಯಾರನ್ನು ಒಬ್ಬ ದೆವ್ವ ಬಿಡಿಸ್ತಾ ಇದ್ರು. ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಯ್ತು ನಮಗೆ. ಸ್ವಾಮಿ ಇರೋದು ಹೇಳು, ಮಾತಾಡು. ಏನು ಹೆಸರು? ಮಾತಾಡಬೇಕು. ಮಂಗನಾಗಿ ಒಂದು ಪ್ರಶ್ನೆ ಕೇಳಿದೆ, ದೆವ್ವ ಬಿಡಿಸೋಣ ನಂಬ್ತೇನೋ ಮಂಗ ಅಂದೆ.
ಇಲ್ಲ ನಾನು ನಂಬಲ್ಲಪ್ಪ ಅಂತ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನು ಮುಂದೆ ಒಳ್ಳೆ ವಿಡಿಯೋಗಳು ಬಿಡ್ತಾ ಇರ್ತೀನಿ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.